ಏನು ಡೆವಿಲ್ ಸಿನಿಮಾ ಕೂಡ ಇವತ್ತು ಹಲವು ದಿನಗಳಲ್ಲಿ ಕರೆ ಕಾಣ್ತದೆ. ಅದರಷ್ಟು ಫ್ಯಾನ್ಸ್ ಅಭಿಮಾನಿಗಳು ಕೂಡ ಇವತ್ತು ಬೈಕ್ ರ್ಯಾಲಿಯ ಮೂಲಕ ಒಂದು ಪ್ರಮೋಷನ್ ಮಾಡ್ತಾ ನಾವು ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಬೈಕ್ಗಳ ಮೂಲಕ ಆಟೋಗಳ ಮೂಲಕ ಅಭಿಮಾನಿಗಳು ಒಂದು ಮೆರವಣಿಗೆ ಮಾಡ್ತಾ ಇರುವಂತಹ ಒಂದು ವಿಶೇಷವಾಗಿ ಏನು ಹೇಳ್ಬೇಕಪ್ಪ ಅಂದ್ರೆ ದರ್ಶನ್ ಅವರು ಎಲ್ಲರಿಗೂ ನಮ್ಮ ತಾಯಿ ಗಮನ ಆಶೀರ್ವಾದ ಇದೆ ಅಂತ ಅನ್ಕೊಂತೀನಿ. ಅದೇ ರೀತಿ 11ನೇ ತಾರೀಕು
ಅಭಿಮಾನಿಗಳು ಏನು ಅಂತೇಳಿ ಇವತ್ತು ನಾವೆಲ್ಲ ತೋರಿಸ್ತಿದ್ದೇವೆ. ನಮಗೆ ಇರ್ತಕ್ಕಂಥ ಕೆಲಸದಲ್ಲೂ ನಮಗೆ ಸಹಕಾರ ಕೊಟ್ಟಂತ ಪೊಲೀಸ್ ಇಲಾಖೆಗೆ ನಮ್ಮ ತುಂಬ ಹೃದಯದ ನಿಮ್ಮ ಪರವಾಗಿ ನಾನು ಇಲ್ಲಿಂದಾನೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಅಭಿಮಾನಿಗಳು 11ನೇ ತಾರೀಕಿಗೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಸ್ವಂತ ದುಡ್ಡಲ್ಲದೆ ಇವತ್ತಿನ ಇರೋ ಸ್ವಂತ ದುಡ್ಡು ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಸಂಘ ದಾವಣಗೆರೆ ಡಿಸ್ಟಿಕ್ ಒಂದು ಬೃಹತ್ ಮಟ್ಟದ ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿ ನಡೆದಿತ್ತು. ಇವತ್ತು ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಸಾಗಿದೆ. ಪ್ರತಿ ಒಬ್ಬ ಅಭಿಮಾನಿಗಳು ತಮ್ಮದೇ ಆದ ವೆಹಿಕಲಲ್ಲಿ, ಗಾಡಿಯಲ್ಲಿ ಅಥವಾ ಆಟೋದಲ್ಲಿ ಬಂದು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಅಭೂತಪೂರ್ವ ಯಶಸ್ವಿಯನ್ನು ಮಾಡಿದ್ದಾರೆ. ಆ ಯಶಸ್ವಿಗೆ ನಾವು ಜಿಲ್ಲಾ ಕಮಿಟಿಯವರು ಮತ್ತು ಎಲ್ಲ ನಮ್ಮ ಸಂಘಟನೆಯವರು ಎಲ್ಲರೂ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ. ಅದೇ ರೀತಿ ನಮಗೆ ಸಹಕರಿಸಿದ ಪೊಲೀಸ್ ಇಲಾಖೆ, ಮಾಧ್ಯಮ ಸ್ನೇಹಿತರು, ಮಾಧ್ಯಮ ಮಿತ್ರರಿಗೂ ಮತ್ತು ನಾವು ಇನ್ನು ಬಂದಂಥ ಪ್ರತಿಯೊಬ್ಬ ಅಭಿಮಾನಿಗೂ ನಾವು ತುಂಬ ಧನ್ಯವಾದ ಹೇಳ್ತಾರೆ. ಡಿ ಬಾಸ್ ಸೆಲೆಬ್ರಿಟೀಸ್ಗಳ ಅಭಿಮಾನಿ ಅಂತ ಏನು ಅನ್ಸ್ಕೊಂಡಿದ್ದಾರೆ ಅವರೆಲ್ಲ ಇವತ್ತಿನ ದಿನ ಗೀತಾಂಜಲಿ ಟಾಕೀಸಲ್ಲಿ 8ನೇ ತಾರೀಕು ರ್ಯಾಲಿ ಅಂತೇಳಿ ನಾವು ಮುಂಚೆನೇ ಪ್ರೆಸ್ ಮೀಟ್ನ ಮಾಡಿ ಮುಂಚೆ ಎಲ್ಲ ಕಡೆಗೂ ಪರ್ಮಿಷನ್ ತಗೊಂಡು ಕಾನೂನು ಚೌಕಟ್ಟಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ಅದೇ ಥರದಲ್ಲೇ ಮಾಡಿದ್ದೀವಿ. ನೆಕ್ಸ್ಟ್ ಲೆವೆಲ್ಲಿಗೆ ರ್ಯಾಲಿ ನಡೆದಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ, ಡಿ ಬಾಸ್ ಸೆಲೆಬ್ರಿಟೀಸ್ಗಳಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳು ತಿಳಿಸ್ತೀವಿ. ಯಾಕಪ್ಪ ಅಂತಂದರೆ ಇವತ್ತು ಮಂಡೇ ವರ್ಕಿಂಗ್ ಡೇ ಇದ್ರೂ ಪಾಪ ಎಲ್ಲ ಕೆಲಸ ಬಿಟ್ಟು ರ್ಯಾಲಿ ಅಷ್ಟು ಶಾಂತ ರೀತಿಯಿಂದ ಮತ್ತು ಹೆಲ್ಮೆಟ್ ಕಂಪಲ್ಸರಿ ಅಂತಂದ್ರೂ ಪಾಪ ಅಷ್ಟೆಲ್ಲ ರೆಡಿ ಮಾಡ್ಕೊಂಡು ಹುಡುಗರು ಕೆಲಸ ಬಿಟ್ಟು ಇಷ್ಟು ದೂರ ಬಂದು ಮಾಡಿದರೆ ಬಾಸ್ಗೋಸ್ಕರ ಮಾತ್ರ. ಬಾಸ್ ಒಳಗಡೆ ಇದ್ದರೆ ಈ ಲೆವೆಲಿಗೆ ಮಾಡಿದರೆ, ಇನ್ನು ಹೊರಗಿದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ನಮ್ಮ ಬಾಸು ನಿಜವಾಗ್ಲೂ ಸುಮ್ಮನೆ ಹೇಳಲ್ಲ. ಕರ್ನಾಟಕದಲ್ಲಿದ್ದು ಕನ್ನಡ ಸಿನಿಮಾ ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಏಕೈಕ ಚಿತ್ರನಟ ದರ್ಶನ್ ಸರ್ ಮಾತ್ರ, ಡಿ ಬಾಸ್ ಮಾತ್ರ. ಈ ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್. ಬಿಟ್ಟಿದ್ದ ಕೇವಲ ಆನ್ಲೈನಲ್ಲಿ ಬಿಟ್ಟಿರ್ತಕ್ಕಂಥ ಜಸ್ಟ್ ಒಂದು ಟಿಕೆಟ್ ಬಿಡ್ತೀವಿ ಅನ್ನೋ ಡೇಟಿಗೆ ಆಲ್ರೆಡಿ ಬಿಟ್ಟು 1 ಅವರ್ಗೆ ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಅಷ್ಟು ಕೆಪಾಸಿಟಿ ಇರ್ತಕ್ಕಂಥ ಏಕೈಕ ಚಿತ್ರನಟ ಡಿ ಬಾಸ್ ಮಾತ್ರ. ನೆಕ್ಸ್ಟ್ 11ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಇರುತ್ತೆ. ಇವತ್ತು ರ್ಯಾಲಿಗೆ ಬಂದಂತಹ ಎಲ್ಲ ಡಿ ಬಾಸ್ ಸೆಲೆಬ್ರಿಟೀಸ್ಗಳಿಗೂ, ನನ್ನ ಅಣ್ಣ ತಮ್ಮನಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತೀವಿ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು. ಅಂದರೆ ಸಿನಿಮಾ ರಿಲೀಸ್ 11ಕ್ಕಿದೆ. ಇವತ್ತು ರಿಲೀಸ್ ಥರ ದರ್ಶನ ಅಭಿಮಾನಿಗಳು ಏನಂತ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣ ದಾವಣಗೆರೆ ಜಿಲ್ಲಾ ಕಮಿಟಿ ಹಾಗೂ ನಗರ ಕಮಿಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ಇನ್ನು ಯಾವ ಲೆಕ್ಕಾಚಾರಕ್ಕೆ ಇರ್ಬೋದು ಅನ್ನೋದು ಜನ ಇದು ಮಾಡ್ತಾರೆ. ಲೈನಿಗೆ ಬರ್ರಪ್ಪ, ಲೈನಿಗೆ ಜೈ ಡಿ ಬಾಸ್.